ಕಟ್ ಇಂದ ಸಿಂಪಲ್ ಲುಕ್ ಕೊಡೋ ಅಂತ, ಟ್ರೆಡಿಷನಲ್ ಲುಕ್ ಕೊಡೋ ಅಂತ, ಮತ್ತೆ ಫ್ಯಾನ್ಸಿ ಲುಕ್ ಕೊಡೋ ಅಂತ 3 ಟೈಪ್ ಇಯರಿಂಗ್ಸ್ ನಾನು ತರಿಸಿದ್ದೀನಿ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಥಂಬ್ನೇಲ್ ಅಲ್ಲಿ ನೋಡಿರೋ ತರ ನಾನು ಇಯರಿಂಗ್ಸ್ ಹಾಲ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಇಂದ 100 ರೂಪೀಸ್ ಇಂದ ಸ್ಟಾರ್ಟಿಂಗ್ ರೇಂಜ್. ಒಂದೊಂದು ಕೂಡ ತುಂಬಾನೇ ಚೆನ್ನಾಗಿದಾವೆ, ತುಂಬಾನೇ ಹ್ಯಾಂಡ್ ಸೆಲೆಕ್ಟೆಡ್ ಅಂತ ಹೇಳ್ಬೋದು. ಕೆಲವೊಂದು ಸಿಂಪಲ್ ವೇರಿಗೆ ಚೆನ್ನಾಗಿದಾವೆ, ಕೆಲವೊಂದು ಟ್ರೆಡಿಷನಲ್ ವೇರಿಗೆ ಚೆನ್ನಾಗಿದೆ, ಇನ್ನ ಕೆಲವೊಂದು ಫ್ಯಾನ್ಸಿ ವೇರಿಗೆ ಚೆನ್ನಾಗಿದೆ. ಆ ತರ ಇಯರಿಂಗ್ಸ್ ನ ಇವಾಗ ಒಂದೊಂದಾಗಿ ನೋಡೋಣ. ಬನ್ನಿ ಮೊದಲನೇದಾಗಿ ಯಾವ ಇಯರಿಂಗ್ಸ್ ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಬಾಕ್ಸ್ ಬಂದ್ಬಿಟ್ಟು ಇದು ಒಂದೊಂದು ಬಾಕ್ಸ್ ಅಲ್ಲಿ 2 ಇಯರಿಂಗ್ ಇದೆ. ಸೊ ಈ ಒಂದು ಬಾಕ್ಸ್ ಅಲ್ಲಿ ಈ ತರ ಇದೆ. ಫಸ್ಟ್ ನಾನು ಇದ್ರದ್ದು ಡೀಟೇಲ್ ಹೇಳ್ಬಿಡ್ತೀನಿ ಏನಂತೇಳಿ. ನೋಡಿ, ಈ ಒಂದು ಇಯರಿಂಗ್ ರೆಸಿನ್ ಸ್ಟಡ್, ಫ್ಲವರ್ ಡಿಸೈನ್ ಇರುವಂತ ರೆಸಿನ್ ಸ್ಟಡ್, ತುಂಬಾನೇ ಯುನಿಕ್ ಆಗಿದೆ. ಇದ್ರ ಹಿಂದ್ಗಡೆ ನೋಡಿ ಈ ತರ ಇದೆ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ತರ ಇದೆ, ನೋಡ್ಬೋದು. ಇಲ್ಲಿ ಫ್ಲವರ್ ಸ್ಟಡ್ ತುಂಬಾ ಚೆನ್ನಾಗಿದೆ. ಇದ್ರ ಹಿಂದ್ಗಡೆ ಏನು ನಾವು ಇದಾಗ್ತೀವಲ್ಲ, ಕ್ಯಾಪ್ ಹಾಕ್ತೀವಲ್ಲ, ಆ ತರ ಇಲ್ಲ, ಈ ತರ ಕ್ಲೋಸಿಂಗ್ ಇದೆ. ಇದನ್ನ ನಾನು ಇವಾಗ ವಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ತರ ಲುಕ್ ಕೊಡುತ್ತೆ ನೋಡೋಣ. ಹುಕ್ ಈ ತರ ಇದೆ ನೋಡಿ. ಜಸ್ಟ್ ನೀವು ಈ ತರ ಎತ್ತಿ ಹಿಂಗ್ಬಿಟ್ರೆ ಹಿಂಗ್ ಲಾಕ್ ಆಗ್ಬಿಡುತ್ತೆ. ಇದ್ರ ಜೊತೆಗೆ ಇದ್ರದ್ದು ಹುಕ್ ಕೂಡ ಕೊಟ್ಟಿದೆ. ಅಂದ್ರೆ ಎಕ್ಸ್ಟ್ರಾ ನೀವು ಏನೋ ಇದನ್ನು ಹಾಕೋಬಹುದು, ಬಟ್ ಸ್ಟಿಲ್ ಇಷ್ಟೇ ಸಾಕು ಅನ್ಕೋತೀನಿ. ಇದೇನು ಬಿಚ್ಚಲ್ಲ, ಬಟ್ ತುಂಬಾನೇ ಪ್ರಿಟಿ ಲುಕ್ ಕೊಡುತ್ತೆ. ನೋಡ್ತಿರ್ಬೋದು ಇಲ್ಲಿ ಯಾವ ತರ ಇದೆ ಅಂತೇಳಿ. ಫ್ಲೋರಲ್ ಪ್ರಿಂಟೆಡ್ ಸ್ಯಾರೀಸ್ ಮೇಲೆ ಸಕ್ಕದಾಗಿ ಕಾಣಿಸುತ್ತೆ. ಈವನ್ ಡ್ರೆಸ್ಸಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಸಮ್ಮರ್ ವಿಯರ್ ಏನ್ ಲಾಂಗ್ ಡ್ರೆಸ್ಸಸ್ ಇರುತ್ತಲ್ಲ, ಅದ್ರ ಮೇಲೆ ಸಖತ್ ಕ್ಯೂಟ್ ಗರ್ಲಿ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಹೇಳೋದಾದ್ರೆ ಈ ಒಂದು ಕ್ಯೂಟೆಸ್ಟ್ ಸ್ಟಡ್, ರೆಸಿನ್ ಸ್ಟಡ್, ಫ್ಲೋರಲ್ ಡಿಸೈನ್ ಇರುವಂತ ಸ್ಟಡ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ನೆಕ್ಸ್ಟ್ ಯಾವ ಇಯರಿಂಗ್ ಇರುತ್ತೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಒಂದೇ ಬಾಕ್ಸ್ ಅಲ್ಲಿ 2 ಬಂದಿದೆ. ಇದು ವೆಂಬ್ಲೆ ಅಂತ. ಇದು ಸ್ವಲ್ಪ ಯುನಿಕ್ ಆಗಿದ್ದು ಸ್ಟೈಲಿಶ್ ಆಗಿದೆ, ಫ್ಯಾನ್ಸಿ ಇಯರಿಂಗ್. ನೋಡಿ ಇಲ್ಲಿ ಬಟರ್ಫ್ಲೈ ವಿತ್ ಮಾಟಿ ಅಂತೀವಲ್ವಾ, ಆ ತರ ಇದೆ. ಇದು ಕಾಂಬಿನೇಷನ್ ಅಲ್ಲಿ ಇದೇನು ಮಾಟಿ ಕೊಟ್ಟಿದ್ದಾರಲ್ಲ, ಇದನ್ನ ನೀವು ಹುಕ್ ಮಾಡೋದು ಹೆಂಗ್ ಹುಕ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಫಸ್ಟ್ ಇದ್ರ ಪ್ರೈಸ್ ನೋಡ್ಬಿಡೋಣ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 135 ರೂಪಾಯಿ ನನಗೆ ಬಿದ್ದಿದ್ದು. ಯೂಶಲಿ 30 ರೂಪಾಯಿ 40 ರೂಪಾಯಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಯಾವಾಗೂ ವೆಬ್ಸೈಟ್ ಅಲ್ಲಿ. ಈ ಒಂದು ಫ್ಯಾನ್ಸಿ ಇಯರಿಂಗ್ ನ ವಿಯರ್ ಮಾಡ್ಬಿಟ್ಟು ನೋಡೋಣ. ನೋಡಿ, ಈ ಒಂದು ಫ್ಯಾನ್ಸಿ ಇಯರಿಂಗ್ ಲುಕ್ ಯಾವ ತರ ಬರುತ್ತೆ. ಇದನ್ನ ನೀವು ಬೇಕಿದ್ರೆ ಕೆಳಗಡೆನೂ ಸ್ವಲ್ಪ ಮಾಡ್ಕೋಬಹುದು ಈ ತರ. ಇದು ಜಸ್ಟ್ ನೋಡಿ ಕರೆಕ್ಟಾಗಿ ಕೂರಿಸ್ಕೋಬೇಕು ಅಷ್ಟೇ. ಹಿಂಗೆ ಈ ತರ ಕೂರಿಸ್ಕೊಂಡ್ರೆ ಆಯ್ತು. ನಿಮ್ಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದ್ರದ್ದು ಲುಕ್ ಈ ತರ ಬರುತ್ತೆ. ಸ್ಮಾಲ್ ಬಟರ್ಫ್ಲೈ ವಿತ್ ನಿಮ್ಗೆ ಈ ತರ ಬಿಡ್ಸ್, ಮಾಟಿ ಅಂತಾನೆ ಅನ್ಕೊಳ್ಳಿ. ಈ ತರ ಬರುತ್ತೆ ನೋಡಿ, ಈ ಕಡೆ ಈ ತರ ಕಾಣಿಸ್ತದೆ. ಸೊ ಓವರ್ ಆಲ್ ಲುಕ್ ಈ ತರ ಬರುತ್ತೆ. ಈ ಔಟ್ಫಿಟ್ ಮೇಲ್ಗಡೆ ಸೂಟ್ ಆಗದೆ ಇರ್ಬೋದು, ಬಟ್ ಫ್ಯಾನ್ಸಿ ಡ್ರೆಸ್ ಅಥವಾ ವೆಸ್ಟರ್ನ್ ವಿಯರ್ ಮೇಲಾಗಿರ್ಬೋದು, ಇಲ್ಲ ಫ್ಯಾನ್ಸಿ ಸ್ಯಾರಿ, ಫ್ಯಾನ್ಸಿ ಡ್ರೆಸ್ ಮೇಲ್ಗಡೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಈ ಒಂದು ಇಯರಿಂಗ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆ. ಬಟ್ ಇದ್ರದ್ದು ಕಲರ್ ಏನಿದೆಯಲ್ಲ, ಕಲರ್ ಹೋಗುತ್ತೋ ಇಲ್ಲ ಅನ್ನೋದು ಗ್ಯಾರಂಟಿ ನನಗೆ ಗೊತ್ತಾಗ್ತಿಲ್ಲ. ಒಂದ್ಸರ್ತಿ ತೆಗೆದ್ಬಿಟ್ಟು ನೋಡ್ತೀನಿ. ಬಟ್ ಇದ್ರದ್ದು ಹೆಂಗೆ ಕನೆಕ್ಟ್ ಹಾಕೋದು ಅಂದರೆ ಜಸ್ಟ್ ಇದು ಸೆಪ್ರೇಟ್ ಇದೆ, ಇದು ಸೆಪ್ರೇಟ್. ಜಸ್ಟ್ ನೀವು ಹಿಂದ್ಗಡೆ ಈ ಥರ ಇದನ್ನು ಹಾಕಿದ್ರೆ ನೀವು ಹಾಕೋಬೋದು. ಕಲರ್ ಇದ್ರದ್ದು ಹೋಗಲ್ಲ ಅನ್ಕೋತೀನಿ. ಈ ಥರ ಇಯರಿಂಗ್ ಹಾಕೊಂಡು ನಾವು ನೀರಲ್ಲಿ ಆಟಾಡಕ್ಕೆ ಹೋಗ್ತೀವ, ಇಲ್ಲ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಹಾಕೊಳ್ಳೋಕ್ಕೇನು. ಸೊ ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆ. ಆ್ಯಂಡ್ ಲುಕ್ ವೈಸ್ ಕೂಡ ಡಿಫ್ರೆಂಟ್ ಆಗಿದೆ, ಫ್ಯಾನ್ಸಿ ಆಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಇಯರಿಂಗ್ಗೆ ಥ್ಯಾಂಕ್ಸ್. ಎರಡನೇದಾಗಿ ಕ್ಯೂಟ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಈ ಒಂದು ಇಯರಿಂಗ್. ಕಂಪ್ಲೀಟ್ ಸ್ಟೋನ್ ಸ್ಟಡ್ ಇಯರಿಂಗ್ ಅಂತ ಹೇಳ್ಬೋದು. ಇದನ್ನು ತುಂಬ ಬ್ಯೂಟಿಫುಲ್ ಲುಕ್ ಕೊಡ್ತಾ ಇದೆ. ನೋಡಿ ಇಲ್ಲಿ ಸಖತ್ತಾಗಿದೆ. ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಸ್ಟೋನ್ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತೇಳಿ. ಪಿಂಕ್ ಆ್ಯಂಡ್ ಅದಪ್ಪ ಕ್ರಿಸ್ಟಲ್ ಬ್ಲೂ ಕಲರಲ್ಲಿರುವಂಥ ಸ್ಟಡ್ ಇದು. ಈ ಒಂದು ಸ್ಟಡ್ದು ಪ್ರೈಸ್ ನೋಡೋಣ. ಇದು ಬಂದ್ಬಿಟ್ಟು ಯೆಲ್ಲೋ ಕೆಮಿಸ್ ಮಲ್ಟಿ ಕಲರ್ ಕ್ರಿಸ್ಟಲ್ ಸ್ಟಡ್ಡೆಡ್ ಫ್ಲೋರಲ್ ಡಿಸೈನ್ ಇರುವಂಥ ಇಯರಿಂಗ್. ಇದು ನನಗೆ ಬಿದ್ದಿದ್ದು
200 rupeesಗೆ ಈ ಒಂದು ಇಯರಿಂಗ್ ನನಗೆ ಬಂದಿದೆ. ಹೆಚ್ಚು ಕಡಿಮೆ ಆಗ್ತಿರುತ್ತೆ, 30 ರೂಪಾಯಿ 40 ರೂಪಾಯಿ ನೋಡ್ತೀರಿ ವೆಬ್ಸೈಟಲ್ಲಿ. ಇದನ್ನ ಇವಾಗ ವಿಯರ್ ಮಾಡ್ಬಿಟ್ಟು ನೋಡೋಣ. ಇದು ಫ್ಯಾನ್ಸಿ ಲುಕ್ಗೆ ಸೆಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಸಿಂಪಲ್ ಲುಕ್ಕೂ ಸೆಟ್ ಆಗುತ್ತೆ. ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ಈ ಒಂದು ಇಯರಿಂಗ್ ಏನೋ ಒಂಥರ ಚೆನ್ನಾಗಿದೆ, ಸಖತ್ ಡೀಸೆಂಟಾಗಿ ಏನೋ ಒಂಥರ ಏನೋ ಸಟಲ್ ಲುಕ್ ಕೊಡುವಂಥ ಒಂಥರ ಏನೋ ಪ್ರಿನ್ಸಸ್ ಫೀಲಿಂಗ್ ಕೊಡುತ್ತೆ ಅಂತ ಅನ್ಕೋತೀನಿ ನಾನು. ತುಂಬಾ ನೀಟ್ ಲುಕ್ ಕೊಡ್ತಾ ಇದೆ ಇದು. ಇಯರಿಂಗ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಇದು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ನೋಡಿ ಫುಲ್ ಸ್ಟೋನ್ ವರ್ಕ್, ಪಿಂಕ್ ಮತ್ತು ಬ್ಲೂ ಸ್ಟೋನ್ ಇದೆ ಇದ್ರ ಮೇಲ್ಗಡೆ. ಸಖತ್ತಾಗಿದೆ ಇದು ಇಯರಿಂಗ್. ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಲೈಟಲ್ಲಿ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವೆಸ್ಟರ್ನ್ ವೇರ್ ಮೇಲೂ ಸಖತ್ತಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲ್ಗಡೆ ಸೂಟ್ ಆಗುತ್ತಾ ಅಂದರೆ ಸಿಂಪಲ್ ಸ್ಯಾರೀಸ್ ಮೇಲೆ ಸೂಟ್ ಆಗುತ್ತೆ. ಏನೋ ರೆಗ್ಯುಲರ್ ವೇರ್ ಸ್ಯಾರೀಸ್ ಮೇಲೆ, ಸ್ವಲ್ಪ ಟ್ರೆಡಿಷನಲ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರಿ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ಒಂದು ಇಯರಿಂಗ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಈ ಥರ ಸ್ಟೋನ್ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಮೈಲ್ಡ್ ಅಂದರೆ ಲೈಟ್ ಕಲರ್ಸಲ್ಲಿದ್ದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಕಡೆಯಿಂದ ಈ ಒಂದು ಇಯರಿಂಗ್ಗೆ ಥ್ಯಾಂಕ್ಸ್. ಬನ್ನಿ ನೆಕ್ಸ್ಟ್ ಯಾವ ಇಯರಿಂಗ್ ಇರುತ್ತೆ ಅಂತೇಳಿ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬಾಕ್ಸಲ್ಲಿ ಮೆಲ್ಬೀಸ್ ಅಂತ ಬ್ರ್ಯಾಂಡ್ ಅನಿಸುತ್ತೆ ಇದು. ನೋಡೋಣ ಯಾವುದಿದೆ ಅಂತೇಳಿ. ಓಕೆ, ಇದರಲ್ಲಿ 2 ಇಯರಿಂಗ್ಸ್ ನನಗೆ ಕಾಂಬೋದಲ್ಲಿ ಬಂದಿದ್ದು, ಸೊ ತೊಗೊಂಡಿದ್ದೀನಿ. ಇದೇನೋ ಕ್ಯೂಟ್ ಈ ಥರ ಏನೋ ಕಾರ್ಡ್ ಕೊಟ್ಟಿದ್ದಾರೆ. ಇವ್ರು ಏನೇನು ಬೇರೆ ಪ್ರಾಡಕ್ಟ್ಸ್ನ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಇಯರಿಂಗ್ನ ನೋಡೋಣ ಬನ್ನಿ. ಈ ಒಂದು ಬ್ರ್ಯಾಂಡ್ ಏನಿತ್ತಲ್ಲ ಇದು ಕೈರಂಗಿ ಅಂತೇಳಿ, ಇದರಲ್ಲಿ 2 ಕಲರ್ ಮೀನಾಕರಿ ಇಯರಿಂಗ್ ಬಂದಿದೆ. ಇದು ಮೀನಾಕರಿ ಇಯರಿಂಗ್ ನೋಡ್ಬೋದು. ಇಲ್ಲಿ ರೆಡ್ ಆ್ಯಂಡ್ ಬ್ಲೂ ಒಂದಿದೆ, ಇದು ಉಲ್ಟಾ ಆಗಿದೆ. ಇದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಏನಂತರ ಯುನಿಕ್ ಕಾಣಿಸುತ್ತೆ ಅಂತೇಳಿ ತರಿಸಿದೆ. ಈ ಥರ ಏನಿದೆ ನೋಡಿ, ಸ್ಕ್ವೇರ್ ಶೇಪಲ್ಲಿ. ಆಮೇಲೆ ಇಲ್ಲಿ ಪರ್ಲ್ ಈ ಥರ ಕಂಟಿನ್ಯೂಸ್ ಮುತ್ತು ಈ ಥರ ಗುಂಚುಲಾಗಿ ಅದೇನೋ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತರಿಸಿದೆ. ಇದು ರೆಡ್ ಇದೆ. ಇನ್ನೊಂದು ಇದ್ರದ್ದು ಸೈಜ್ ಮೇ ಬಿ ದೊಡ್ಡದಾಗುತ್ತೆ ಕಿವಿಗೆ ಅಂತ ಅನಿಸ್ತಾ ಇದೆ, ಬಟ್ ಒಂದ್ಸತಿ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದು ಬ್ಲೂ ಕಲರ್. ಸೊ ಈ 2 ಇಯರಿಂಗ್ ಸೇರಿಸಿ, ಮೀನಾಕರಿ ಇಯರಿಂಗ್ಸ್ ಆ್ಯಕ್ಚುಲಿ 2 ಸೇರಿಸಿ ನಂಗೆ ಬಿದ್ದಿದ್ದು 210 rupees. ಅಂದರೆ ಈಚ್ ಎಷ್ಟು ಅಂತ ಅಂದ್ಕೊಳ್ಳಿ, 105 ಅಂತ ಅಂದ್ಕೊಳ್ಳಿ. ನೋಡಿ ಈ ಥರ ಇದೆ. ಹಿಂದೆ ಸಿಲ್ವರ್ ಇದೆ, ಮುಂದೆ ಪರ್ಲ್ ಇದೆ. ಇಲ್ಲಿ ಹಿಂದೆ ಗೋಲ್ಡ್ ಇದೆ, ಮುಂದೆ ಪರ್ಲ್ ಇದೆ. ಸೊ ಮುಂದ್ಗಡೆಯಿಂದ ಕಾಣಿಸೋದೇನು ಜಸ್ಟ್ ಪರ್ಲ್ ಮಾತ್ರ ಕಾಣಿಸುತ್ತೆ. ಈ ಥರ ಇದೆ ಇಯರಿಂಗ್. ಇದನ್ನ ಇವಾಗ ಕಿವಿಗೆ ಹಾಕಿ ನೋಡೋಣ. ಸೈಜ್ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಲುಕ್ ಚೆನ್ನಾಗಿ ಕೊಡುತ್ತಾ ನೋಡೋಣ ಬನ್ನಿ. ನೋಡಿ ಈ ಒಂದು ಇಯರಿಂಗ್ ಅಂದರೆ 105 ರೂಪಾಯಿ ಇಯರಿಂಗ್ ಅಂತಲೇ ಹೇಳ್ಬೋದು. ಮೀನಾಕರಿ ವರ್ಕ್ ಆಗಿರೋವಂಥ ಮೀನಾಕರಿ ಪ್ಯಾಟರ್ನ್, ಸಾರಿ. ನೋಡಿ ಇದು ಹ್ಯಾಂಡ್ ಕ್ರಾಫ್ಟೆಡ್ ಇಯರಿಂಗ್. ಅಗಲ ಜಾಸ್ತಿ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ಓಕೆ. ಏನಪ್ಪ ಯಾವ ಥರ ಡ್ರೆಸ್ಗೆ ಅಂತ ಹೇಳ್ತಾ ಇದ್ದೀನಿ. ಇದು ಬಾಂದಿನಿ ಡ್ರೆಸ್ ಅಥವಾ ಪ್ಲೇನ್ ಕುರ್ತಾ, ದುಪ್ಪಟ ಒಂದೇ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಪ್ಲೇನ್ ಒಂದೇ ಸೇಮ್ ಮೊನೋಕಲರ್ ಇರುವಂಥ ಕುರ್ತಾ ಸೆಟ್ ಮೇಲ್ಗಡೆ ಈ ಥರ ಇಯರಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕಾಟನ್ ಸ್ಯಾರಿ ಮೇಲೇನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ಥರ ಇದೆ ಇದ್ರದ್ದು ಲುಕ್. ಇದು ಬಂದ್ಬಿಟ್ಟು ಬ್ಲೂ ಕಲರ್. ಇದ್ರದ್ದೇ ಸೇಮ್ ರೆಡ್ ಕಲರ್ ಒಂದಿದೆ, ಅದನ್ನು ಹಿಂಗೆ ಒಂದು ಸೈಡ್ ಹಾಕ್ಬಿಟ್ಟು ತೋರಿಸ್ತೀನಿ. ಯಾಕಂದರೆ ನೋಡಿ ಇದು ರೆಡ್ ಕಲರ್ ಇಯರಿಂಗ್, ಸೇಮ್ ಇದೇ ಪ್ಯಾಟರ್ನಲ್ಲಿ. ನೋಡಿ ಈ ಥರ ಇದೆ. ಇದು ಕಾಂಬೋ ಇಯರಿಂಗ್ ಆ್ಯಕ್ಚುಲಿ, 2 ಒಟ್ಟಿಗೆ ಬಂದಿರೋದು. 105 ಅಂದರೆ 210 rupees, 210 ರೂಪಾಯಿಗೆ 2 ಇದೊಂದು 2 ಜೊತೆ ಬಂದಿರೋದು. ಲುಕ್ ವೈಸ್ ನನಗೇನೋ ಓಕೆ ಅನಿಸ್ತಾ ಇದೆ, ಬಟ್ ಸ್ವಲ್ಪ ಚಿಕ್ಕದಾಗಿದ್ರು ಓಕೆ, ಬಟ್ ದೊಡ್ಡದಾಗಿರೋದು ಕೂಡ ಒಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಕೆಲವೊಂದು ಔಟ್ಫಿಟ್ಗೆ ಸ್ವಲ್ಪ ದೊಡ್ಡ ಇಯರಿಂಗ್ ಹಾಕಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಇಯರಿಂಗ್ ಕಾಂಬೋಗೆ ಥಮ್ಸ್ ಅಪ್. ಬನ್ನಿ ನೆಕ್ಸ್ಟ್ ಇಯರಿಂಗ್ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ. ಯಾವ ತಗೊಂಡು ವಾವ್, ಇದು ತುಂಬ ಕ್ಯೂಟ್ ಆಗಿದೆ ನೋಡಿ. ಗ್ರೀನ್ ಕಲರ್. ಇದು ಸ್ಯಾರಿ, ಲೆಹೆಂಗಾಸ್, ಆಮೇಲೆ ಗ್ರ್ಯಾಂಡ್ ಡ್ರೆಸ್ಸಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಮಾತ್ರ ಗ್ರೀನ್ ಕಲರ್ ಏನಿದೆಯಲ್ಲ, ಇದು ಒಂಥರ ಏನೋ ಯೂನಿವರ್ಸಲ್ ಕಲರ್ ಅಂತಾನೆ ಅನ್ಕೊಳ್ಳಿ. ಸ್ಯಾರಿ ಮೇಲ್ಗಡೆನೂ ನಾವು ಆಲ್ಮೋಸ್ಟ್ ಜುಮ್ಕಾ ತಗೊಂಡ್ರು, ಗೋಲ್ಡ್ ಜುಮ್ಕಾ ತಗೊಂಡ್ರು ಗ್ರೀನ್ ತುಂಬಾನೇ ಸೆಟ್ ಆಗುತ್ತೆ ಎಲ್ಲದಕ್ಕೂ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತೇಳಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು, ಇದು ಯಾವ ಬ್ರ್ಯಾಂಡ್ ಅಂತೇಳಿ ಹೇಳ್ಬಿಡ್ತೀನಿ. ಫಸ್ಟ್ ಎಲ್ಲೋ ಚಿಮೀಸ್ ಅನ್ಬೇಕಾ ಖೈಮೀಸ್ ಅನ್ಬೇಕಾ ಗೊತ್ತಿಲ್ಲ. ಇದು ಕೂಡ ಮೀನಾಕರಿ ಇಯರಿಂಗ್ಗೆ. ಇದು ನಂಗೆ ಬಿದ್ದು 200 rupeesಗೆ. ಮೀನಾಕರಿ ವರ್ಕ್ ಆಗಿದೆ ಇದ್ರ ಮೇಲ್ಗಡೆ.
ಹ್ಯಾಂಡ್ ಕ್ರಾಫ್ಟೆಡ್ ಇದು ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ. ವೆಯ್ಟ್ ಇದೆಯಾ ಇಲ್ಲ ಒಂದ್ಸರ್ತಿ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡಿ ಈ ಥರ ಇದೆ, ವೆಯ್ಟ್ ಏನಿಲ್ಲ ಅನಿಸುತ್ತೆ, ಬಟ್ ತುಂಬ ತುಂಬ ದೊಡ್ಡ ದೊಡ್ಡ ಬೀಡ್ಸ್ ಇರೋದ್ರಿಂದ ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ. ನೋಡಿ ಈ ಒಂದು ಇಯರಿಂಗ್ದು ಲುಕ್ ಯಾವ ಥರ ಬರ್ತಾ ಇದೆ, ತುಂಬಾ ಡೀಸೆಂಟ್ ಎಲಿಗೆಂಟ್ ಲುಕ್ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ತುಂಬ ಹೆವಿ ಅನ್ನಿಸ್ತಿಲ್ಲ. ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿದ್ದು ಕೆಳಗಡೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಟ್ಬಿಟ್ಟು ಇಲ್ಲೇನು ಫಿನಿಶಿಂಗ್ ಏನಿದೆಯಲ್ಲ ಬೀಡ್ಸ್ ಆಗಿರ್ಬೋದು, ಇಲ್ಲ ಇಲ್ಲಿ ಮೇಲ್ಗಡೆ ಇದು ಸ್ಟಡ್ ಆಗಿರ್ಬೋದು, ತುಂಬ ನೀಟಾಗಿದೆ ಇದು. ಆ್ಯಂಡ್ ಇದ್ರದ್ದು ಕಲರ್ ಕೂಡ ತುಂಬ ಬ್ರೈಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಸ್ಯಾರೀಸ್ ಮೇಲೆ ಹೋಗುತ್ತೆ. ಆಮೇಲೆ ಡ್ರೆಸ್, ಗ್ರ್ಯಾಂಡ್ ಡ್ರೆಸ್ ಅದ್ರ ಮೇಲ್ಗಡೆನೂ ಸಕಲಾಗಿ ಕಾಣಿಸುತ್ತೆ ಅನ್ಕೋತೀನಿ. ನೋಡಿ ಲುಕ್ ಇದ್ರದ್ದು ಈ ಥರ ಇದೆ. ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆ. ಆ್ಯಂಡ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ವೆಯ್ಟ್ ಅಷ್ಟೊಂದು ಅನ್ನಿಸ್ತಿದೆಯಾ ಅನ್ನೋದಾದರೆ ಅಷ್ಟೊಂದೇನು ಅನ್ನಿಸ್ತಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ವೆಯ್ಟ್ ಅನ್ನಿಸ್ತಾ ಇದೆ, ಜಾಸ್ತಿ ಅಲ್ಲ ಸ್ವಲ್ಪ ಅನ್ನಿಸ್ತಾ ಇದೆ. ತುಂಬ ಜಾಸ್ತಿ ಟೈಮ್ ಹಾಕ್ಕೊಂಡ್ಮೇಲೆ ಯಾವ ಥರ ಫೀಲ್ ಆಗುತ್ತೆ ಅಂತೇಳಿ ನೋಡೋದಕ್ಕೆ ನಾನು ಮುಂಚೆನೇ ಹಾಕ್ಕೊಂಡಿದ್ದೀನಿ. ಇವಾಗ ನನಗೇನು ಅನ್ನಿಸ್ತಾ ಇದೆ ಅಂದರೆ ಓಕೆ ಇದನ್ನು ಹಾಕ್ಬೋದು, ಒಂದು 4 hours 5 hours ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ವೆಯ್ಟ್ ಅನಿಸುತ್ತೆ ಕೆಲವೊಬ್ಬರಿಗೆ. ಅಂದರೆ ಇಯರಿಂಗ್ಸ್ ಈ ಥರ ವೆಯ್ಟ್ ಇರೋ ಇಯರಿಂಗ್ಸ್ ಹಾಕಿದ್ರೆ ಸ್ವಲ್ಪ ಪೇನ್ ಆಗುತ್ತೆ ಕೆಲವೊಬ್ಬರಿಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನನಗೆ ಈ ಒಂದು ಇಯರಿಂಗ್ ಓಕೆ, ಕೊಡ್ತಿರೋ ಪ್ರೈಸಿಗೆ ಓಕೆ, ಆ್ಯಂಡ್ ಇದ್ದದ್ದು ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಓಕೆ. ಆ್ಯಂಡ್ ಫ್ಯಾನ್ಸಿ ಟ್ರೆಡಿಷ್ನಲ್ ಎಲ್ಲದಕ್ಕೂ ಓಕೆ. ಈ ಒಂದು ಫ್ಯಾನ್ಸಿ ಅಥವಾ ಟ್ರೆಡಿಷ್ನಲ್ ಎರಡೂ ಲುಕ್ಗೂ ಸೈ ಅಂತ ಹೇಳ್ಬೋದು ಈ ಒಂದು ಇಯರಿಂಗ್. ಸೊ ಹಾಗಾಗಿ ನನ್ನ ಕಡೆ ಇದಕ್ಕೆ ಥಮ್ಸ್ ಅಪ್. ಬನ್ನಿ ನೆಕ್ಸ್ಟ್ ಯಾವ ಇಯರಿಂಗ್ ಇದೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಯರಿಂಗ್ ತೆಗೆದ ಮೇಲೇ ಗೊತ್ತಾಗುತ್ತೆ ಯಾವುದು ಅಂತೇಳಿ. ಸೊ ಹಾಗಾಗಿ ವಾವ್ ತುಂಬ ಚೆನ್ನಾಗಿದೆ. ಇದು ಕೂಡ ಗ್ರೀನ್ ಕಲರ್ ಇಯರಿಂಗ್ಗೆ. ಯಾವುದು ಅಂದರೆ ಇದು ಯೆಲ್ಲೋ ಚಿಮ್ಮೀಸ್ ಅವ್ರದ್ದೇನೆ ಆಕ್ಸಿಡೈಸ್ ಜ್ಯುವೆಲ್ರಿ ಇಯರಿಂಗ್ ಇದು. ಇದರಲ್ಲಿ ಪರ್ಲ್ ಕೂಡ ಯೂಸ್ ಆಗಿದೆ, ಬೀಟ್ ಕೂಡ ಯೂಸ್ ಆಗಿದೆ. ಇದು ಫ್ಯಾನ್ಸಿ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ಗೆ ಸಖತ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಏನು ಸಖತ್ತಾಗಿದೆ ಇದು. ಉದ್ದ ಎಷ್ಟು ಬರುತ್ತೆ, ಕಿವಿಗೆ ಹೇಗೆ ಕಾಣಿಸುತ್ತೆ ಇದನ್ನು ನಾವು ಚೆಕ್ ಮಾಡಬೇಕು. ಈ ಒಂದು ಇಯರಿಂಗ್ ನನಗೆ ಬಂದಿದ್ದು 180 ರೂಪಾಯಿಗೆ. ಬಟ್ ನೋಡ್ತಿದ್ರೆ ಸಿಕ್ಕಾಪಟ್ಟೆ ವರ್ತ್ ಇದೆ ಅಂತ ಅನಿಸ್ತಾ ಇದೆ. ಡೀಟೇಲಿಂಗ್ ಆಗಿರ್ಬೋದು, ಬೀಡ್ಸ್ ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿದೆ. ಬಟ್ ಕಿವಿಗೆ ಹಾಕಿದಾಗ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಆಮೇಲೆ ವೆಯ್ಟ್ ಇದೆಯಾ ಇಲ್ಲ ಅದನ್ನ ನೋಡಬೇಕಾಗುತ್ತೆ ಫಸ್ಟು. ಸೊ ಅದನ್ನ ನೋಡೋಣ. ನೋಡಿ ಈ ಒಂದು ಇಯರಿಂಗ್ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಅನಿಸ್ತಾ ಇದೆ. ಹಾಕ್ಕೊಂಡಿದ್ರು ಹಾಕ್ಕೊಂಡಿಲ್ಲ ಅನಿಸ್ತಾ ಇದೆ. ಬಟ್ ಲುಕ್ ವೈಸ್ ಐ ಥಿಂಕ್ ಇದ್ರದ್ದು ಲುಕ್ ನನಗೇನೋ ಚೆನ್ನಾಗಿ ಬರ್ತಿದೆ ಅನಿಸುತ್ತೆ. ವಾವ್ ತುಂಬಾ ಎಲಿಗೆಂಟಾಗಿ ಸಿಂಪಲ್ ಆಗೂ ಇದೆ. ಆಮೇಲೆ ಸ್ವಲ್ಪ ಇನ್ನು ಟ್ರೆಡಿಷ್ನಲ್ ಟಚ್ಚು ಇದೆ ಆ್ಯಂಡ್ ಲೈಟ್ ವೆಯ್ಟ್ ಇದೆ. ಫ್ಯಾನ್ಸಿ ಸ್ಯಾರಿ ಮೇಲೇನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಡ್ರೆಸ್ಸಸ್ ಮೇಲೇನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಇಯರಿಂಗ್ ತುಂಬಾ ವರ್ತ್ ಇದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ವರ್ತ್ ಇದೆ. ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ. ಅಂದರೆ ಡಿಸೈನೇ ಏನೋ ಒಂಥರ ಚೆನ್ನಾಗಿದೆ. ನಂಗೆ ಡಿಸೈನ್ ತುಂಬ ಇಷ್ಟ ಆಯ್ತು ಇದ್ರದ್ದು. ಆ್ಯಂಡ್ ಕಲರ್ ಇದೇನು ಬೀಡ್ಸ್ ಕಲರ್ ಇದೆಯಲ್ಲ ಇದು ಆಲ್ಮೋಸ್ಟ್ ತುಂಬ ವೆರೈಟಿ ಆಫ್ ಕಲರ್ಸ್ ಔಟ್ಫಿಟ್ಗೆ ಸೂಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಇಯರಿಂಗ್ ಸೆಟ್ಗೆ ಥಮ್ಸ್. ಬನ್ನಿ ನೆಕ್ಸ್ಟ್ ಯಾವ ಇಯರಿಂಗ್ ಇದೆ ಅಂತೇಳಿ ನೋಡೋಣ. ಓಕೆ ನೆಕ್ಸ್ಟ್ ಇಯರಿಂಗ್ಸ್ ಬಂದ್ಬಿಟ್ಟು ರುಬಾನ್ಸ್ ಅವ್ರದ್ದು, ರುಬಾನ್ಸ್ ಬ್ರ್ಯಾಂಡ್ದು. ಇದರಲ್ಲಿ 2 ಇಯರಿಂಗ್ಸ್ ಇದೆ. ಒಂದು ಈ ಥರ ನೋಟ್ ಕೊಟ್ಟಿದ್ದಾರೆ, ಮೇ ಬಿ ಪರ್ಚೇಸಿಂಗ್, ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಅನ್ನೋದಕ್ಕೆ. ಇದರಲ್ಲಿ ಇಯರಿಂಗ್ಸ್ ಆ್ಯಕ್ಚುಲಿ ರುಬಾನ್ಸ್ದು ಇಯರಿಂಗ್ಸ್ ಚೆನ್ನಾಗಿತ್ತು ಅಂದರೆ ತರಿಸಿದೆ. ಫಸ್ಟ್ ಒನ್ ನೋಡೋದಾದರೆ ನೋಡಿ ಇದು ಸಖತ್ ಕ್ಯೂಟ್ ಆಗಿತ್ತಪ್ಪ. ಇದು ನೋಡಿ ಹೆಂಗಿದೆ ನೋಡಿ, ಸಿಲ್ವರ್ ಪ್ಲೇಟೆಡ್ ಅಲೈ ಮೆಟಲ್ ಇಯರಿಂಗ್ ಸ್ಟಡ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ ಇದರದ್ದು ಪ್ಯಾಟರ್ನ್, ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅಲೈ ಮೆಟಲ್ ಹ್ಯಾಂಡ್ ಕ್ರಾಫ್ಟೆಡ್ ಇಯರಿಂಗ್. ನೋಡಿ ಇಲ್ಲಿ ಇದ್ರದ್ದು ಹಿಂದ್ಗಡೆ ಹುಕ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಇದೆ ನೋಡಿ, ಈ ಥರ ಕ್ಲೋಸ್ ಮಾಡೋದು. ಇದು ಕೂಡ ಹಾಗೆ ಇದೆ, ಸಖತ್ ಚೆನ್ನಾಗಿದೆ. ಇದು ಫ್ಯಾನ್ಸಿ ಲುಕ್, ಏನೋ ಬಾಡಿ ಹಗಿಂಗ್ ಡ್ರೆಸ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಸಖತ್ತಾಗಿ ಕಾಣಿಸುತ್ತೆ. ವೆಸ್ಟರ್ನ್ ವಿಯರ್ಗೆ ಸಖತ್ತಾಗಿ ಕಾಣಿಸುತ್ತೆ. ಆಮೇಲೆ ಸ್ಯಾರಿ ಮೇಲೂ ಕೂಡ ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್. ಈ ಒಂದು ಇಯರಿಂಗ್ ನನಗೆ ಬಿದ್ದಿದೆ ಎಷ್ಟು ಅಂದರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಬಿತ್ತು. ಓಕೆ ಇದು ನನಗೆ ಬಿದ್ದಿದ್ದು 290 ರೂಪಾಯಿ. ಕ್ವಾಲಿಟಿ ವೈಸ್ ಇದು 290 ರೂಪಾಯಿ ಬಿದ್ದೆ, ಅಲೈ ಮೆಟಲ್ ಯೂಸ್ ಮಾಡಿರೋದ್ರಿಂದ. ಆ್ಯಂಡ್ ಫಿನಿಶಿಂಗ್ ಕೂಡ ನೋಡ್ಬೋದು ಎಷ್ಟು ನೀಟಾಗಿದೆ, ತುಂಬ ಯುನಿಕ್ ಡಿಸೈನ್ ಅಂತ ಹೇಳ್ಬೋದು. ಇದನ್ನ ವಿಯರ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಬನ್ನಿ ನೋಡಿ
ಈ ಒಂದು ಇಯರಿಂಗ್ ಎಷ್ಟು ಸ್ಟೈಲಿಶ್ ಆಗಿದೆ ಅಂತೇಳಿ. ಇದನ್ನ ಹಾಕೋದು ಈಸಿ ನೋಡಿ, ಈ ಥರ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ ಕೂಡಲೇ ಹಿಂದ್ಗಡೆ ಕ್ಯಾಪ್ ಏನಿದೆಯಲ್ಲ ಅದನ್ನು ಕ್ಲೋಸ್ ಮಾಡಿದ್ರೆ ಮುಗೀತು, ಇಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಓ ಸಗದಾಗಿದೆ ನೋಡಿ. ಇದು ಏನಪ್ಪ, ದೀಪಾವಳಿಲಿ ನಾವು ಸುರ್ಸುರು ಬತ್ತಿ ಹಚ್ತೀವಿ, ಸುರ್ಸುರು ಬತ್ತಿ ಅಲ್ಲ, ಏನದು ಚಕ್ರ ಹಚ್ತೀವಲ್ಲ, ಅದು ಹಿಂಗೆ ಫುಲ್ ಒಂದು ಅರ್ಧ ಸರ್ಕಲ್ ಆಗಿರೋ ಥರ ಆ ಪ್ಯಾಟರ್ನಲ್ಲಿ ಇದೆ. ಇದು ಸಿಲ್ವರ್ ಕಲರ್ ಇದೆ, ಇದರಲ್ಲೂ ಗೋಲ್ಡ್ ಕಲರ್ ಕೂಡ ಇದೆ, ಬಟ್ ನಂಗೆ ಸಿಲ್ವರ್ ಕಲರ್ ಇಷ್ಟ ಆಯಿತು. ಸ್ವಲ್ಪ ಸಟಲಾಗಿ ಕಾಣಿಸುತ್ತೆ ಅಂತೇಳಿ ವೆಸ್ಟರ್ನ್ ಔಟ್ಫಿಟ್ ಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಈವನ್ ಸ್ಯಾರೀಸ್ ಮೇಲೂ ಸಿಂಪಲ್ ಸ್ಯಾರೀಸ್ ಅಂದರೆ ಈ ಶಿಫಾನ್ ಸ್ಯಾರೀಸ್, ಪ್ಲೇನ್ ಒಂಥರ ಸ್ಮೂತ್ ಸ್ಯಾರೀಸ್ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಫ್ಲೋರಲ್ ಸ್ಯಾರೀಸ್ ಮೇಲ್ಗಡೆ ಅಂತೇಳಿ ನೋಡ್ಬೋದು. ಇಲ್ಲಿ ಈ ಥರ ಲುಕ್ ಬರುತ್ತೆ. ಇದ್ರದ್ದು ಅಲಾಯ್ ಮೆಟಲ್ ಆಗಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಹಾಗಾಗಿ ಇದ್ರ ಪ್ರೈಸ್ ಇಷ್ಟಿದೆ. ಪ್ರೈಸ್ ಸ್ವಲ್ಪ 50 ರೂಪಾಯಿ 100 ರೂಪಾಯಿಗೆ ಜಾಸ್ತಿ ಆಯಿತು ಅನ್ಕೋತೀನಿ. ಬಟ್ ಕೆಲವೊಂದು ಕಡೆ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಓಕೆ ಕೊಡ್ಬೋದು ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಲುಕ್ ಆ್ಯಂಡ್ ಇದ್ರದ್ದು ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅದಕ್ಕೆ ಥಮ್ಸ್ ಅಪ್. ಮತ್ತೊಂದು ರುಬಾನ್ಸ್ತೇನೆ. ಇದು ನೋಡಿ ಹೆಂಗಿದೆ ನೋಡಿ. ಇದು ಕುಂದನ್ ಹ್ಯಾಂಡ್ ಕ್ರಾಫ್ಟೆಡ್ ಡ್ರಾಪ್ ಅಂಡ್ ಡ್ಯಾಂಗ್ಲರ್ಸ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿದೆ ಇದ್ರದ್ದು ಡಿಸೈನ್ ನೋಡಿ ಹೆಂಗಿದೆ. 2 ಕಾಮಧೇನು ಆ್ಯಂಡ್ ಈ ಕುಂದನ್ ಇದು ಮತ್ತೆ ಈ ಡ್ಯಾಂಗ್ಲರ್ಸ್ ನೋಡಿ. ಇದು ಹ್ಯಾಂಗಿಂಗ್ ಈ ಥರ ತುಂಬ ಲೈಟ್ ವೆಯ್ಟ್ ಇದೆ. ಪ್ಯಾಟರ್ನ್ ನೋಡ್ಬೋದು ಏನು ಸಕ್ಕದಾಗಿದೆ. ಇದು ಕೂಡ ಅಲಾಯ್ ಮೆಟಲ್ದೇನೆ ಆ್ಯಂಡ್ ಇದ್ರದ್ದು ಫಿನಿಶಿಂಗ್ ಸಕ್ಕದಾಗಿದೆ. ಅಯ್ಯ ಒಂದಕ್ಕೊಂದು ಜಾಯಿಂಟ್ ನೋಡಿ, ಲೈಟ್ ವೆಯ್ಟ್ ಇದೆ, ಸಕ್ಕ ಚೆನ್ನಾಗಿದೆ. ನನಗೇನೋ ಒಂಥರ ಕ್ಯೂಟ್ ಅನಿಸ್ತು. ಇದು ಫ್ಯಾನ್ಸಿ ಸ್ಯಾರಿ ಮೇಲೆ ಆಗಿರ್ಬೋದು, ಇಲ್ಲ ಟ್ರೆಡಿಷ್ನಲ್ ಸ್ಯಾರಿ ಮೇಲೆ, ಎರಡರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅನಿಸಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು, ಇದು ಸೇಮ್ ರುಬಾನ್ಸ್ ಅವ್ರದ್ದೇನೆ. ಎಷ್ಟಪ್ಪ ಇದ್ರ ಪ್ರೈಸು? ಇದ್ರ ಪ್ರೈಸ್ ಬಂದ್ಬಿಟ್ಟು 320 ರೂಪಾಯಿ ಇಯರಿಂಗ್. ಇದು 320 ರೂಪಾಯಿ ಕಾಸ್ಟ್ಲಿ ಆಯ್ತಾ? ಇಲ್ಲ ಅನ್ಸುತ್ತೆ. ಹ್ಯಾಂಡ್ ಕ್ರಾಫ್ಟೆಡ್ ಆಗಿರೋದ್ರಿಂದ ಇಷ್ಟೊಂದು ಡೀಟೇಲಿಂಗ್ ಆ್ಯಂಡ್ ಹಿಂದ್ಗಡೆ ಫಿನಿಶಿಂಗು ನೋಡ್ಬೋದು. ಏನಪ್ಪ ಅರ್ಜೆಂಟಲ್ಲಿ ಅಥವಾ ಏನೋ ಒಂದು ಮಾಡಬೇಕು ಅಂತ ಮಾಡಿರ್ತಾರಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬಂದಿರಲ್ಲ. ಆಮೇಲೆ ಇಲ್ಲೇನು ಮುತ್ತಂದ್ರೆ ಒರಿಜಿನಲ್ ಮುತ್ತಲ್ಲ, ಬಟ್ ಈ ಏನು ಮುತ್ತುಗಳು ಹಾಕಿದಾರಲ್ಲ ಆರ್ಟಿಫಿಷಿಯಲ್, ಇದು ನೋಡಿ ಎಷ್ಟು ನೀಟಾಗಿದೆ. ಕೆಲವೊಂದ್ಸರ್ತಿ ನಾವು ಲೋ ಕ್ವಾಲಿಟಿ ತಗೋಬಿಟ್ರೆ ಕೂದಲಿಗೆಲ್ಲ ಸಿಗಾಕೊಳ್ಳುತ್ತೆ. ಬಟ್ ಇದ್ರದ್ದು ಫಿನಿಶಿಂಗ್ ಸಕ್ಕದಾಗಿದೆ ಆ್ಯಂಡ್ ಈ ಒಂದು ಪ್ಯಾಟರ್ನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಎಷ್ಟು ಉದ್ದ ಕಾಣಿಸುತ್ತೆ, ವೆಯ್ಟ್ ಯಾವ ಥರ ಅನಿಸುತ್ತೆ, ಜಾಸ್ತಿ ಹೊತ್ತು ಹಾಕೋಬೋದೇ ಇಲ್ಲ, ಚೆಕ್ ಮಾಡೋಣ. ಈ ಇಯರಿಂಗ್ನ ನೋಡಿ ಲುಕ್ ಹೇಗೆ ಕಾಣಿಸ್ತಿದೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ನಾನು ಮಿರರ್ ಇಟ್ಕೊಂಡು ಗೊತ್ತಿಲ್ಲ, ಸುಮ್ಮನೆ ಹಾಕೋತಾ ಇದ್ದೇನೆ. ಹೇಗಿದೆ ಅಂತೇಳಿ ನೀವೇ ಹೇಳಬೇಕು. ಬಟ್ ನಾನು ವೆಯ್ಟ್ ಮತ್ತು ಉದ್ದ ಎಷ್ಟಿದೆ ಅನ್ನೋದ್ರ ಮೇಲ್ಗಡೆ ಓಕೆನಾ ಇಲ್ಲ ಅನ್ನೋದನ್ನು ಹೇಳ್ತೀನಿ. ಇಲ್ಲ ಫೋನಲ್ಲಿ ಒಂದ್ಸತಿ ನೋಡ್ಕೊಬಿಡ್ತೀನಿ ನನಗೆ. ಓಕೆ, ತುಂಬ ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ. ಇದು ಲೈಟ್ ವೇಟ್ ಇದೆ. ಇದನ್ನ ನೀವು ಫ್ಯಾನ್ಸಿ ಸ್ಯಾರಿ, ಅದು ಗೋಲ್ಡ್ ಕಲರ್ ಥೀಮಲ್ಲಿ ಇದ್ದರೆ ಓಕೆ ಅನಿಸುತ್ತೆ. ಅದನ್ನು ಬಿಟ್ಟರೆ ಟ್ರೆಡಿಷ್ನಲ್ ಸ್ಯಾರಿಗೆ ಸಖತ್ತಾಗಿ ಕಾಣಿಸುತ್ತೆ. ಈ ಒಂದು ಪ್ಯಾಟರ್ನ್ ಏನಿದೆಯಲ್ಲ, ಇನ್ನು ನೋಡಿ ಇಲ್ಲಿ ಕಾಮಧೇನು, 2 ಕಾಮಧೇನು ಮತ್ತು ಕುಂದನ್ ಡಿಸೈನ್ ಆ್ಯಂಡ್ ಇದು ಡ್ಯಾಂಗ್ಲರ್ಸ್ ಡಿಸೈನ್, ಅಂದರೆ ಹ್ಯಾಂಗಿಂಗ್ ಅಲ್ವಾ ಇದು, ಸೊ ಅದನ್ನು ಡ್ಯಾಂಗ್ಲರ್ಸ್ ಅಂತಾರೆ. ಸೊ ಇದು ಲೈಟ್ ವೇಟ್ ಇದೆ ಆ್ಯಂಡ್ ಐ ಥಿಂಕ್ ಲುಕ್ ವೈಸ್ ಇದು ಚೆನ್ನಾಗಿ ಕೊಡ್ತಿದೆ ಅಂತ ಅನ್ನಿಸ್ತಾ ಇದೆ. ಹೌದು, ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ತಾ ಇದೆ ಇದು. ಆ್ಯಂಡ್ ಇದ್ರ ಮೇಲೆ ಇರೋ ಕಾಮಧೇನು, ಅದರಲ್ಲಿ ನಿಮಗೆ ಇವಾಗ ಸಿಲ್ವರ್ ಪ್ಲೇಟೆಡ್ ಇದೆ, ಅಂದರೆ ಸಿಲ್ವರ್ ಕಲರಲ್ಲಿ ಇದೆ ಕಾಮಧೇನು. ಇನ್ನೊಂದು ಬರುತ್ತೆ, ಅದು ಗೋಲ್ಡ್ ಕಲರಲ್ಲಿ ಬರುತ್ತೆ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತೇಳಿ. ನನಗೆ ಸಿಲ್ವರ್ ಇಷ್ಟ ಆಯಿತು, ಹಾಗಾಗಿ ತರಿಸಿದೆ. ಲುಕ್ ವೈಸ್ ನನಗೇನೋ ಓಕೆ ಅನಿಸ್ತಾ ಇದೆ. ಕೊಡ್ತಿರೋ ಪ್ರೈಸಿಗೆ ಓಕೆ ಇದೆ, ಯಾಕಂದರೆ ಇಷ್ಟೊಂದು ವರ್ಕ್ ಆಗಿದೆ ಇದ್ರ ಮೇಲ್ಗಡೆ ಆ್ಯಂಡ್ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಇಯರಿಂಗ್ಸ್ಗೆ ಕೊನೆ ಇಯರಿಂಗ್ನ ನೋಡೋಣ. ಕೊನೆ ಇಯರಿಂಗ್ ಆ್ಯಕ್ಚುಲಿ ನಾನು ತುಂಬ ಇಷ್ಟಪಟ್ಟು ತರಿಸಿದ್ದೆ ಇದನ್ನು, ಬಟ್ ಇದು ಯಾವ ಥರ ಲುಕ್ ಬರುತ್ತೆ ಅಂತೇಳಿ ಗೊತ್ತಿಲ್ಲ. ಇದು ನನಗೆ ಇದೇ ಜಾಸ್ತಿ ಕಾಸ್ಟ್ಲಿ ಆಯಿತು. 350 ರೂಪಾಯಿ ಇಯರಿಂಗ್. ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇದೆ ಇದು. ಸೊ ಈ ಒಂದು ಇಯರಿಂಗ್ನ ನಾನು ಬೇಕು ಅಂತಲೇ ತರಿಸಿದ್ದೆ, ಯಾಕಂದರೆ ಫ್ಯಾನ್ಸಿ ಸ್ಯಾರೀಸ್ಗೆ ಇದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಈವನ್ ಸಿಂಪಲ್ ಸ್ಯಾರಿನೂ ಗ್ರ್ಯಾಂಡ್ ಮಾಡೋವಂಥ ಕೆಪಾಸಿಟಿ ಈ ಥರ ಏನು ಪರ್ಲ್ ಕಾಂಬಿನೇಷನಲ್ಲಿ ಇರುವಂಥ ಇಯರಿಂಗ್ಸಿಗಿರುತ್ತೆ. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದ್ರದ್ದು ಲುಕ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ ಬನ್ನಿ.
ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಫ್ಲಿಪ್ಕಾರ್ಟ್ ಇಯರಿಂಗ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಇಯರಿಂಗ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಯಾವ ಒಂದು ಐಟಮ್ಸ್ನ ತರಿಸ್ಬೇಕು ಮತ್ತು ಯಾವ ಒಂದು ವೆಬ್ಸೈಟಿಂದ ತರಿಸ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.